ಇನ್ನು ಶಿರೂರಿನಲ್ಲಿ ನಾಪತ್ತೆಯಾದವರಿಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ಗಾಗಿ ಈಗ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಶಿರೂರಿನಲ್ಲಿ ನಾಪತ್ತೆಯಾದವರಿಗೆ ಮುಂದುವರೆದಂಥ ಶೋಧ. ಈಗ ಕೇರಳದ ಲಾರಿ ಚಾಲಕ ಅರ್ಜುನ್ ಎಂಬಾತ ಈಗ ಇದರಲ್ಲಿ ನಾಪತ್ತೆ ಆಗಿದ್ದ. ಈ ಅರ್ಜುನ್ಗಾಗಿ ಈಗ ಹುಡುಕಾಟ ತುಂಬ ಜೋರಾಗಿ ನಡೀತಾ ಇದೆ. GPS ಲೊಕೇಶನ್ ಗುರುತಿಸಿ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ. ಆದರೆ ಇದುವರೆಗೂ ಪತ್ತೆಯಾಗದಂಥ ಅರ್ಜುನ್ ಹಾಗೂ ಆತನ ಟಿಂಬರ್ ಲಾರಿ, ಅಲ್ಲೊಂದು ಟಿಂಬರ್ ಲಾರಿ ಕೂಡ ಇತ್ತಂತೆ. ಈ ಟಿಂಬರ್ ಲಾರಿ ಕೂಡ ಈಗ ಅಲ್ಲಿ ಪತ್ತೆ ಆಗ್ತಾ ಇಲ್ಲ. ಆದರೆ ಆತನ ಫೋನ್ ಇನ್ನೂ ಆನ್ ಆಗಿತ್ತು. ಆತನ ಫೋನ್ ಆನ್ ಆಗಿದ್ದರೂ ಕೂಡ ಆತ ಮಾತ್ರ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಆತ ಎಲ್ಲಿ ಹೋಗಿರ್ಬೋದು ಅನ್ನುವಂಥದ್ದು ಒಂದು ಶಂಕೆ. ಆದರೆ ಇನ್ನು ನೀರಿನಲ್ಲಿ ಏನಾದರೂ ಮುಳುಗಡೆ ಆಗಿದಾನಾ ಅಥವಾ ಗಂಗಾವಳಿ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ನದಿ ಒಂದು ಕಡೆಗಾದರೆ ಆ ನದಿ ನೇರವಾಗಿ ಗೋಕರ್ಣದ ಸಮೀಪ ಸಮುದ್ರಕ್ಕೆ ಸೇರುತ್ತೆ. ಹೀಗಾಗಿ ಒಂದು ವೇಳೆ ಆತ ಏನಾದರೂ ಮುಳುಗಡೆಯಾಗಿ ಸಾವನ್ನಪ್ಪಿ ಸಮುದ್ರ ಸೇರ್ಪಡೆ ಆಗಿದ್ರೆ ಆತನ ದೇಹ ನಿಜಕ್ಕೂ ಕೂಡ ಹುಡುಕಾಟ ಸ್ವಲ್ಪ ಕಷ್ಟವಾಗ್ಬೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಒಂದು ವಿಶೇಷವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಹೇಗೆ ಕಾರ್ಯಾಚರಣೆ ನಡೀತಾ ಇದೆ ನೋಡೋಣ ಬನ್ನಿ. ಹುಬ್ಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಗೊಂಡು ಇವತ್ತಿಗೆ 6ನೇ ದಿನ ಆಗ್ತಾ ಇದೆ. 6ನೇ ದಿನವೂ ಸಹಿತ ಕಾರ್ಯಾಚರಣೆ ಮುಂದುವರಿತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಂಥ ಪರಿಸ್ಥಿತಿ ಇದೆ ಅಂತ. ಇದು ಈಗೇನು ಕಾರ್ಯಾಚರಣೆ ನಡೀತಾ ಇದೆ, ಇದು ರಾಷ್ಟ್ರೀಯ ಹೆದ್ದಾರಿಯ ನಟ್ಟ ನಡುವಿನ ಭಾಗ. ಇಲ್ಲಿ ಪೂರ್ತಿಯಾಗಿ ಗುಡ್ಡ ಆವೃತವಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಒಂದು ಬದಿಯ ರಸ್ತೆಯನ್ನು ಏನು ಖಾಲಿ ಮಾಡಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಏನಂದರೆ ಈಗಾಗಲೇ ನಾಪತ್ತೆಯಾದವರ ಶೋಧ ಕಾರ್ಯ ಮಾಡಬೇಕಾಗಿರುವಂಥ ಸವಾಲು ಮುಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಸ್ತೆ ತೆರವು ಮಾಡುವುದರ ಜೊತೆಗೆ ಅವರ ನಾಪತ್ತೆಯಾಗಿರುವವರ ಶೋಧ ಕಾರ್ಯ ಮಾಡುವುದಕ್ಕೆ ಬಹಳಷ್ಟು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಯಾಕೆಂದರೆ ದೃಶ್ಯದಲ್ಲಿ ನೋಡಬಹುದು ಪೂರ್ತಿಯಾಗಿ ಒಂದು ಕಡೆಗೆ ರಸ್ತೆ ಕೆಸರುಗದ್ದೆ ಅಂತ ಆಗಿದೆ. ಯಾಕಂದರೆ ಪೂರ್ತಿಯಾಗಿ ನಡೆದಾಡೋಕ್ಕೂ ಆಗಲ್ಲ. ಇಲ್ಲಂತೂ ವಾಹನಗಳು ಸಂಚಾರ ಮಾಡೋದಂತೂ ಬಹಳಷ್ಟು ಕಷ್ಟದ ವಿಷಯ. ಆದರೂ ಸಹಿತ ಇಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅದು ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆಗೆ ಕೇರಳ ಮೂಲದ ಅರ್ಜುನ್ ಎಂಬ ಲಾರಿ ಚಾಲಕ ಲಾರಿ ಸಮೇತ ಇರುವುದು ಪತ್ತೆ ಆಗಿದೆ ಅಂತ ಬೆನ್ಸ್ ಕಂಪನಿಯವರು ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದವರು ಸ್ಪೆಷಲ್ ಫೋರ್ಸ್ಗಳನ್ನು ಯೂಸ್ ಮಾಡೋದ್ರ ಮೂಲಕ ಬಹಳಷ್ಟು ಆತನನ್ನು ಬದುಕಿ ಉಳಿಸಬೇಕಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಂಥ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈಗ ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಕ್ಲೀನ್ ಆಗಿದ್ರು ಸಹಿತ ರಾಷ್ಟ್ರೀಯ ಹೆದ್ದಾರಿಯನ್ನು ಬಿಟ್ಟು ಆತ ಆ ದಡಿಯಲ್ಲಿ ಲಾರಿಯನ್ನು ನಿಲ್ಲಿಸಿದ್ದ ಅಂತ ಕೆಲವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಆತನ ಲಾರಿಯನ್ನು ಹುಡುಕಾಟಕ್ಕೆ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಂಥ ಪರಿಸ್ಥಿತಿ ಇದೆ ಅಂತ. ಯಾಕೆಂದರೆ ಕಾರ್ಯಾಚರಣೆಗೆ ಧಾರಾಕಾರ ಮಳೆಯು ಬಹಳಷ್ಟು ಅಡ್ಡಿಪಡಿಸ್ತಾ ಇದೆ. ಇದು ಪೂರ್ತಿಯಾಗಿ ದೊಡ್ಡ ದೊಡ್ಡ ಬಂಡೆಕಲ್ಲು ಮತ್ತು ಕೆಂಪು ಮಣ್ಣಿನಿಂದ ಕೂಡಿರುವಂಥ ಗುಡ್ಡ ಆಗಿರುವುದರಿಂದ ಇಲ್ಲಿರುವಂಥ ಮಣ್ಣನ್ನು ಎತ್ತುವುದು ಬಹಳಷ್ಟು ಕಷ್ಟದ ಆಗ್ತಾ ಇದೆ. ಆದರೂ ಸಹಿತ ಎಲ್ಲೋ ಒಂದು ಕಡೆಗೆ ನಾಪತ್ತೆಯಾದವರು ಜೀವಂತವಾಗಿ ಉಳಿಬಹುದು ಎಂಬ ಆಶಾಭಾವನೆಯಿಂದ ಕಾರ್ಯಾಚರಣೆ ಬಹಳಷ್ಟು ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ. ಇನ್ನು ಶಿರೂರು ಗುಡ್ಡ ಕುಸಿತಕ್ಕೆ ಕಾರಣ ಏನು, ಇದನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ನಮ್ಮ ಮುಂದೆ ಬರುತ್ತೆ. ಪ್ರಮುಖವಾಗಿ ಸಂಸ್ಥೆ, ಒಂದು ಖಾಸಗಿ ಸಂಸ್ಥೆ ಅಲ್ಲಿ ಈಗಾಗಲೇ ಕಾಮಗಾರಿಯನ್ನು ಮಾಡ್ತಾ ಇದೆ, ಹೈವೇ ಕಾಮಗಾರಿಯನ್ನು ಮಾಡ್ತಾ ಇದೆ. ಆದರೆ ಈ ಖಾಸಗಿ ಸಂಸ್ಥೆ IRB ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಅದು ಸರಿಯಾದಂಥ ರೀತಿಯಲ್ಲಿ ಕಾಮಗಾರಿ ಮಾಡಿಲ್ಲ ಅನ್ನುವಂಥ ಆರೋಪಗಳು ನಿರಂತರವಾಗಿ ಕೇಳಿಬರ್ತಾ ಇದೆ. ಒಂದೀಗಾಗಲೇ ಶಾಸಕರು ಕೂಡ ಹೇಳ್ತಾ ಇದ್ದಾರೆ, ಅದೇ ಜೊತೆ ಜನಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ದಾರೆ, ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವೈಜ್ಞಾನಿಕ ರೀತಿಯಲ್ಲಿ ಇದನ್ನು ಕಾಮಗಾರಿ ಕೈಗೆತ್ತಿಕೊಂಡಿದೆ ಈ ಅವಾಂತರಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೇವಲ ಇದು ಒಂದೇ ಅಲ್ಲ, ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಭಾಗಗಳಲ್ಲೂ ಕೂಡ, ಅಂದರೆ IRB ಎಲ್ಲೆಲ್ಲಿ ಕಾಮಗಾರಿ ಮಾಡ್ತಾ ಇದೆಯೋ ಆ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗ್ತದೆ. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೈವೇ ಕಾಮಗಾರಿಯಲ್ಲಿ ಈಗ ಮತ್ತದೇ ಕಾಮಗಾರಿ ಕೂಡ ನಡೀತಾ ಇದೆ. ಸರಿಯಾದಂಥ ರೀತಿಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಒಂದು ಕಡೆಗೆ ಆದರೆ ಸ್ಥಳೀಯ ಭೂ ಮಾದರಿಯನ್ನು ಸರಿಯಾಗಿ ಅಧ್ಯಯನ ಮಾಡದೆ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಕೂಡ ಈ ಅವಾಂತರಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಒಂದು ವಿಶೇಷವಾದಂಥ ಸ್ಟೋರಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿಯಲಿಕ್ಕೆ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಾಡಿರುವಂಥ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ ಅಂತೇಳಿ ಇಲ್ಲಿಯ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ IRB ಮಾಡಿರುವಂಥ ತಪ್ಪೇನು ಅಂತೇಳಿ ನೋಡ್ತಾ ಹೋಗೋಣ. ನಾನೀಗ ಶಿರೂರು ಗುಡ್ಡವನ್ನು ಯಾವ ರೀತಿ ಕಟ್ ಮಾಡಿದ್ದಾರೆ IRB ಅವರು ಅನ್ನುವಂಥದ್ದು ನೋಡ್ತಾ ಇರ್ಬೋದು. ನೀವು 100 ಮೀಟರ್ ಏನು ಅಗಲೀಕರಣ ಮಾಡಿರ್ಬೋದು, ಸರಿಸುಮಾರು 100 ಮೀಟರ್ ಅಗಲೀಕರಣ ಮಾಡಿರುವಂಥದ್ದು. ಈ ಗುಡ್ಡವನ್ನು ದೊಡ್ಡ ದೊಡ್ಡ ಇದರಿಂದ ಬ್ಲಾಸ್ಟರ್ಗಳಿಂದ ಬ್ಲಾಸ್ಟ್ ಮಾಡಿ ಈ ಗುಡ್ಡವನ್ನು ದೊಡ್ಡ ದೊಡ್ಡ ಬಂಡೆಗಳನ್ನು ತೆಗೆಯುವಂಥ ಕೆಲಸವನ್ನು IRB ಮಾಡಿತ್ತು. ಆದರೆ ಇದಕ್ಕೆ ಪಿಚ್ಚಿಂಗನ್ನು ಮಾಡಬೇಕಾಗಿತ್ತು. ಜೊತೆಗೆ ಬ್ಲಾಸ್ಟರ್ಗಳನ್ನು ಬಳಸದೆ ಮಾಡಿದರೆ ಗುಡ್ಡ ಸಡಿಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನುವಂಥ ಆರೋಪವನ್ನು ಇಲ್ಲಿ ಸ್ಥಳೀಯರು ಮಾಡ್ತಾ ಇರುವಂಥದ್ದು. IRB ಹೇಳುವಂಥದ್ದು ಏನಂತಂದರೆ, ನಮಗೆ ಅರಣ್ಯ ಇಲಾಖೆ ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ, ಅವರು ಜಾಗವನ್ನು ಕೊಡಲಿಲ್ಲ, ಇದ್ದದ್ರಲ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು, ಹಾಗಾಗಿ ಮಾಡಿದ್ವಿ ಅಂತೇಳಿ ಅರಣ್ಯ ಇಲಾಖೆ ಮೇಲೆ ಗೋಬಿ ಕೂರಿಸುವಂಥ ಕೆಲಸನ IRB ಮಾಡ್ತಾ ಇದೆ.
ಆದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಪಡೆದ್ರು ಅನ್ನುವಂಥ ನಿಟ್ಟಿನಲ್ಲಿ ಶಿರೂರು ಗುಡ್ಡ ಕುಸಿತದಿಂದ 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂಥದ್ದು, ಜೊತೆಗೆ ಸುಮಾರು ಆಸ್ತಿ ಪಾಸ್ತಿಯನ್ನು ಉಳುವರೆ ಗ್ರಾಮದ ಜನರು ಕಳೆದುಕೊಂಡಿರುವಂಥದ್ದು. ಬರ್ಗಿ ಬಳಿ ಕೂಡ ಗುಡ್ಡ ಕುಸಿತ ಆಗಿತ್ತು, ಅದಕ್ಕೂ ಕೂಡ ಪಿಚ್ಚಿಂಗ್ ಮಾಡಿಲ್ಲ, ಹೀಗಾಗಿ ಅಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂಥ ಮಾತುಗಳನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಶಿರೂರು ಗುಡ್ಡದ ಪಕ್ಕದಲ್ಲೇ ಮತ್ತೊಂದು ಗುಡ್ಡ ಕುಸಿಯುತ್ತೆ ಅನ್ನೋಂಥ ಆತಂಕ ಏನಿದೆ, ಆ ಆತಂಕಕ್ಕೂ ಪ್ರಮುಖ ಕಾರಣ IRB ಮಾಡಿರುವಂಥ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ ಅನ್ನುವಂಥ ಮಾತುಗಳನ್ನು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇಂದು ಕೂಡ ಏನು CM ಸಿದ್ದರಾಮಯ್ಯನವರು ಬಂದಾಗ ಮಾಧ್ಯಮದವರು ಪ್ರಶ್ನೆ ಮಾಡಿದರು, IRB ತಪ್ಪಿನಿಂದನೇ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಸಿದ್ದರಾಮಯ್ಯನವರು ಆ ತಪ್ಪು ಒಪ್ಪನ್ನು ಸರಿಪಡಿಸಲಿಕ್ಕೆ ಮತ್ತು ಅವರಿಗೆ ಶಿಕ್ಷೆ ನೀಡಲಿಕ್ಕೆ ಟೈಮ್ ಇದೆ, ಕಾಲಾವಕಾಶ ಇದೆ, ಆದರೆ ಈಗ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ಧೈರ್ಯ ಸಿಗಲಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆದರೆ ಇದೇ ರೀತಿ ಪದೇ ಪದೇ ಮಳೆಗಾಲ ಬಂತು ಅಂತ ಅಂದರೆ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗ್ತಾನೆ ಹೋಗುತ್ತೆ. ಹಾಗಾದರೆ ಪ್ರತಿ ವರ್ಷವೂ ಅಮಾಯಕರು ಜೀವ ಕಳೆದುಕೊಳ್ಳಬೇಕಾ ಅನ್ನುವಂಥ ಪ್ರಶ್ನೆ ಹುಟ್ಟಾಕಿರುವಂಥದ್ದು. ಹೆವಿ ಬ್ಲಾಸ್ಟರ್ಗಳನ್ನು ಬಳಸಿರೋದ್ರಿಂದ ಗುಡ್ಡ ಕಂಪನವಾಗಿ ಬಿರುಕು ಬಿಟ್ಟಿದೆ, ಅದು ಯಾವ ಸಂದರ್ಭದಲ್ಲಾದರೂ ಬೀಳ್ಬೋದು ಅನ್ನುವಂಥ ವರದಿಯನ್ನು ಈಗ ವರದಿ ಕೂಡ ಇರುವಂಥದ್ದು. ಆ ವರದಿ ನೋಡಿ ಆದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿರುವಂಥ ಸಮಸ್ಯೆಯನ್ನು ಬಗೆಹರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಬಗೆಹರಿಸದೇ ಹೋದರೆ ಶಿರೂರು ಬಳಿ ಆದಂಥ ಅವಘಡಗಳು ಮತ್ತೆ ಪದೇ ಪದೇ ಆಗುವಂಥ ಸಾಧ್ಯತೆ ಇದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು, ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಇಲ್ಲಿ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಈ ಭಾಗದ ಜನರು ಮುಂದಾಗಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಉತ್ತರ ಕನ್ನಡ.